ಕರಾಳ ಇರುಳಿನ ನೆರಳು. ಲೇಖಕರು ರತೀಶ ರತ್ನಾಕರ. ಧ್ವನಿ ಸಚಿನ್. ಲೇಖಕರು ರತೀಶ್ ಬೀಹಾರ್. ಧ್ವನಿ ಸಚಿನ್ ನಾಯಕ್. ಕಣ್ಣಿಗೆ ರಾಜುವಂತಹ ಕತ್ತಲು. ಕಣ್ಣನ್ನು ಎಷ್ಟು ಹಿಗ್ಗಿಸಿದರೂ ಕುಗ್ಗಿಸಿದರೂ ಕಾಣುವುದು ಕತ್ತಲು. ವ್ಯಕ್ತಿಯೊಬ್ಬ ಕತ್ತಲ ಕೋಣೆಯಲ್ಲಿ ಬೆಳಕಿಗಾಗಿ ಹುಡುಕುತ್ತಿದ್ದಾನೆ ಎಂದು ಆ ಸದ್ದನ್ನು ಕೇಳಿಸಬಹುದು. ಆತ ಮೇಜಿನ ಮೇಲೆ ದೀಪಕ್ಕಾಗಿ ತಡಕಾಡುತ್ತಿದ್ದ. ಕೈಗೆ ತಾಗಿದ ಕಾಲಿಗೆ ಸಿಕ್ಕ ವಸ್ತು ಚೆನ್ನಾಗಿ ಡಣಗುಡುತ್ತಾನೆ. ಆದರೆ ಕ್ಷಣದಲ್ಲೇ ಏದುಸಿರು ಜೋರು. ಒಣಗಿದ ಬಾಯಿಯಲ್ಲಿ ಭಯದ ಉಗುಳು ನುಂಗಿಕೊಂಡ ಆ ವ್ಯಕ್ತಿ ಈ ಬಾರಿ ಗೋಡೆಯ ಮೇಲಿನ ಲೈಟ್ ಸ್ವಿಚ್ಗಾಗಿ ಇಲ್ಲ, ಅದು ಸಿಗುತ್ತಿಲ್ಲ. ಇದ್ದಕ್ಕಿದ್ದಂತೆ ಠಳಾರೆಂದು ಕತ್ತಲನ್ನು ಸೀಳಿಕೊಂಡು ಬಂದ ಸದ್ದು ಕಿವಿಗಡಚಿತು. ಅದು ಕಪಾಟಿನ ಮೇಲಿದ್ದ ಹೂಜಿಯೊಂದು ಬಿದ್ದು ಒಡೆದ ಸದ್ದು. ಹಿಂದೆಯೇ ಕಪಾಟಿನ ವಸ್ತುಗಳೆಲ್ಲ ಒಂದರ ಮೇಲೊಂದು ಬಿದ್ದವು. ತಕ್ಷಣವೇ ಮತ್ತೆ ನಿಶ್ಶಬ್ದ. ಏದುಸಿರಿನ ಸದ್ದೂ ಇಲ್ಲ. ಆ ವ್ಯಕ್ತಿಯ ಕೈಗೆ ಈಗ ಬೆಳಕಿನ ಮೂಲ ಸಿಕ್ಕಿದೆ. ಚರಕ್ ಎಂಬ ಸದ್ದಿನ ಹಿಂದೆಯೇ ಬೆಳಕು ಹೊತ್ತಿತು. ಲೈಟರ್ ಉರಿಯುತ್ತಿತ್ತು. ಬೆವರಿನಿಂದ ತೊಯ್ದ ಹೆದರಿಕೆಯಿಂದ ಅದುರಿದ ಆ ವ್ಯಕ್ತಿಯ ಮುಖ ಲೈಟರ್ ಬೆಳಕಿನಲ್ಲಿ ಕಂಡಿತು. ಮತ್ತೆ ಏದುಸಿರು ಬಿಡುತ್ತಾ ಆತ ಲೈಟರ್ ಅನ್ನು ಅತ್ತಿತ್ತ ಮಾಡಿ ಕತ್ತಲಲ್ಲಿ ಏನೋ ಹುಡುಕಿದ. ಏನೂ ಕಾಣಲಿಲ್ಲ. ಕೊನೆಗೆ ತನ್ನ ಮೈಯ ಬಲವನ್ನೆಲ್ಲ ಒಗ್ಗೂಡಿಸಿ ಜೋರಾಗಿ ಎಂದು ಎದುರಿದ್ದ ಕತ್ತಲೆಯ ಕೂಪಕ್ಕೆ ಹೆದರಿಸುವಂತೆ ಅರಚಿದವನ ಕಣ್ಣು ಆ ಕತ್ತಲೆಯ ಕೂಪದಿಂದ ಏನನ್ನೂ ಎದುರು ನೋಡುವಂತಿತ್ತು. ಅವನು ಕೂಗಿದ ಸದ್ದು ದೂರದಲ್ಲೆಲ್ಲೋ ಮಾರ್ದನಿಸಿ ಕೊನೆಯಾಗುವಷ್ಟರಲ್ಲಿ ಅವನೆದುರು ತಗ್ಗನೆ ರಕ್ತ ತುಂಬಿದ ಎರಡು ಕಣ್ಣುಗಳು ಮೂಡಿದವು. ರಕ್ತ ಕಾರುತ್ತಿದ್ದ ಕಣ್ಣಿನ ಕೆಳಗೆ ಕೆಂಪು ರಕ್ತ ತುಂಬಿದ ಬಾಯಿಯೊಂದು ಇವನನ್ನು ನುಂಗುವಷ್ಟು ದೊಡ್ಡದಾಗಿ ಕಳೆಯುತ್ತಾ ಎಂದು ಇನ್ನೂ ಜೋರಾಗಿ ಅರಚಿಯವನಿಗೆ ಉತ್ತರ ನೀಡಿತು. ಆ ಬಾಯಿಯ ಕೋರೆ ಹಲ್ಲುಗಳು ಆಗಷ್ಟೇ ಹೊಟ್ಟೆ ತುಂಬ ರಕ್ತ ಕುಡಿದು ಬಂದಂತೆ ಹಲ್ಲು ಬಾಯಿಯಲ್ಲೆಲ್ಲ ರಕ್ತ ದೋಕುಳಿ. ಎರಡು ಕಣ್ಣು ಒಂದು ಬಾಯಿ ಬಿಟ್ಟರೆ ಹಣೆ, ಕೆನ್ನೆ, ಮೂಗು, ಕಿವಿ, ಮುಖದ ಯಾವ ಭಾಗವೂ ಅಲ್ಲಿ ಕಾಣುತ್ತಿಲ್ಲ. ಇದನ್ನು ನೋಡಿ ಸಿಟ್ಟಿನಿಂದಲೇ ಆ ವ್ಯಕ್ತಿ ಗೋಡೆಯ ಕಡೆಗೆ ನಡೆದು ದೀಪದ ಗುಂಡಿ ಒತ್ತಿದ. ಕೋಣೆಯಲ್ಲೆಲ್ಲ ಬೆಳಕು. ಅದೊಂದು ಫಾರ್ಮ್ ಹೌಸಿನ ಉಗ್ರಾಣ. ಕತ್ತಿ, ಕೊಡಲಿ, ಹಾರೆ, ಪಿಕಾಸಿ ಹೀಗೆ ಹಲವಾರು ವಸ್ತುಗಳನ್ನು ಅಲ್ಲಲ್ಲಿ ತೂಗು ಹಾಕಲಾಗಿತ್ತು. ಕೈಯಲ್ಲಿದ್ದ ಲೈಟರ್ ಅನ್ನು ಎಸೆದ ಆ ವ್ಯಕ್ತಿ ನೇರವಾಗಿ ಒಂದು ಮೇಜಿನ ಬಳಿ ಹೋಗಿ ಅಲ್ಲಿದ್ದ ಎಲೆಕ್ಟ್ರಿಕ್ ಗರಗಸವನ್ನು ಕೈಗೆತ್ತಿಕೊಂಡು ಅದರ ವೈರನ್ನು ಹತ್ತಿರದಲ್ಲೇ ಇದ್ದ ಪ್ಲಗ್ಗಿಗೆ ಹಾಕಿ ಸ್ವಿಚ್ ಆನ್ ಮಾಡಿ ಆ ಎರಡು ಕಣ್ಣು ಒಂದು ಬಾಯಿಯ ಕಡೆಗೆ ತಿರುಗಿ ನಿಂತ. ಹತ್ತಿರ ಬಂದರೆ ನಿನ್ನನ್ನು ಕತ್ತರಿಸಿ ಒಗೆಯುತ್ತೇನೆ ಎಂಬ ಸಿಟ್ಟಿನಿಂದ ಅದರತ್ತಲೇ ನೋಡುತ್ತಾ ಗರಗಸದ ಬುಡದಲ್ಲಿದ್ದ ಗುಂಡಿ ಒತ್ತಿದ. ಎಂಬ ಗರಗಸದ ಸದ್ದು ಆ ಕೋಣೆ ತುಂಬಿತು. ಕೆಂಪಗೆ ರಕ್ತ ಕಾರುತ್ತಿದ್ದ ಆ ಕಣ್ಣು ಬಾಯಿ ಇವನನ್ನು ನುಂಗಿ ಹಾಕುವಂತೆ ಎಗರಿ ಬಂತು. ಕಾಳಗದಲ್ಲಿ ಕತ್ತಿ ವರಸೆ ಮಾಡುವಂತೆ ಇವನು ಎರಡೂ ಕೈಯಿಂದ ಗರಗಸದ ವರಸೆ ಮಾಡಿದ. ಆದರೆ ಅದರ ಎಷ್ಟು ಉದ್ದ ವೈರಿದೆಯೋ ಅಷ್ಟೇ ಇವನಿಗೆ ಓಡಾಡಲು ಸಾಧ್ಯ. ಆ ಕಣ್ಣು ಬಾಯಿ ಇವನ ಗರಗಸದ ಹಲ್ಲಿಗೆ ಸಿಗಲೇ ಇಲ್ಲ.
ಕೆಲ ಹೊತ್ತಿನ ಹೋರಾಟದ ಬಳಿಕ ಇವನ ಕೈ ಸೋಲಿತು. ಏದುಸಿರು ಬಿಡುತ್ತಲೇ ತಲೆ ಬಾಗಿಸಿ ಏನನ್ನು ಸೂಚಿಸಿದ. ಗರಗಸ ಕ್ಷಣ ಹೊತ್ತಿನಲ್ಲೇ ಏನನ್ನು ತೀರ್ಮಾನಿಸಿ ತಲೆ ಎತ್ತಿ, ನಿನ್ನಂತಹ 10 ಪಿಶಾಚಿಗಳನ್ನು ಹಿಡಿದು ನೆಲಸಮ ಮಾಡಿ ರುದ್ರ ನರ್ತನ ಮಾಡಿದವನು ನಾನು. ನಿನ್ನ ಕೈಯಲ್ಲಿ ನಾನು ಸತ್ತರೆ ಈ ಜಗತ್ತು ನಗುತ್ತೆ. ನನ್ನ ಸಾಯಿಸೋ ಅದೃಷ್ಟವನ್ನ ನಿನಗೆ ನಾನು ಯಾವತ್ತೂ ಕೊಡೋದಿಲ್ಲ ಎಂದವನೇ ತಿರುಗುತ್ತಿದ್ದ ಗರಗಸವನ್ನು ತನ್ನ ಕುತ್ತಿಗೆಗೆ ಹಿಡಿದು ಒತ್ತಿಕೊಂಡ. ಮರದಿಂದ ದಪ್ಪ ಹಲಸಿನ ಕಾಯಿಯೊಂದು ಕಳಚಿ ಬಿದ್ದಂತೆ ರಕ್ತ ಚಿಮ್ಮುತ್ತಾ ಅವನ ತಲೆ ಮೈಯಿಂದ ಹಾರಿ ದೂರ ಬಿದ್ದಿತು. ಆ ಕಣ್ಣು ಬಾಯಿ ಜೋರಾಗಿ ನಕ್ಕು, ಸಾವಲ್ಲಿ ಮುಕ್ತಿಯಿಲ್ಲ ಎಂದು ಹೇಳಿ ಮಾಯವಾಯಿತು. ಮತ್ತೆ ಕತ್ತಲು. ದೊಡ್ಡ ಕೋಣೆಯ ದೀಪಗಳು ಉರಿದವು. ಕತ್ತಲು ಕಾಣುತ್ತಿದ್ದ ಜಾಗದಲ್ಲಿ ಬಿಳಿ ಪರದೆಯ ಮೇಲೆ ಸಾವನ್ನ ಮತ್ತೊಮ್ಮೆ ಮೂಡಿ ಬೇರೆ ಬೇರೆ ಹೆಸರು. ಟಾಕೀಸಿನ ಒಳಗೆ ಕಣ್ಣು ಬಾಯಿ ಬಿಟ್ಟುಕೊಂಡು ಸಿನಿಮಾ ನೋಡುತ್ತಿದ್ದ ಮಹೇಶ ಒಂದು ಸಲ ಒಬ್ಬರ ಅದು 1993ರ ಡಿಸೆಂಬರ್ ಕಾಲ. ಮಲೆನಾಡಿನ ತಪ್ಪಲಲ್ಲಿ ಬೆಚ್ಚಗೆ ಹಬ್ಬಿಕೊಂಡಿದ್ದ ಬಾಳೆಹಣ್ಣು. ಸುತ್ತಮುತ್ತಲಿನ ಹಳ್ಳಿ, ತೋಟದ ಮನೆಗಳಿಗೆ ದೊಡ್ಡ ಪೇಟೆ. ಅವತ್ತು ಬಾಳೆಹೊನ್ನೂರಿನ ಸುದರ್ಶಿನಿ ಚಿತ್ರಮಂದಿರದಲ್ಲಿ ಮ್ಯಾಟ್ನಿ ಶೋ ಮುಗಿಸಿ ಹೊರಬಂದ ಗೆಳೆಯರು. ಬೇರೆ ಬೇರೆ ಹಳ್ಳಿಯವರಾದರೂ ಭಾನುವಾರದಂದು ಸಿಕ್ಕು ಒಂದು ಸಿನಿಮಾ ನೋಡಿ ಮಹೇಶನ ರಾಜ್ದೂತ್ ಬೈಕಿನಲ್ಲಿ ಪೇಟೆಯನ್ನೆಲ್ಲ ಸುತ್ತೋದು ಇವರ ಅಭ್ಯಾಸ. ಅವತ್ತು ಹಾಗೆಯೇ ಒಂದು ದೆವ್ವದ ಸಿನಿಮಾ ನೋಡಿ ಹೊರಬರುತ್ತಿದ್ರು. ಫಿಲ್ಮ್ ಹೇಗನ್ಸ್ತಾ ಎನ್ನುತ್ತಾ ಮಹೇಶ ಜೇಬಿನಲ್ಲಿದ್ದ ಬೈಕ್ ಕೀಗ ತೋರ್ಸೋದೆಲ್ಲ ಕಟ್ಕಟನೆ ಬಿಡ. ಹುಟ್ಟಿ 25 ವರ್ಷ ಆದರೂ ಒಂದ್ಸಲನೂ ನನಗೆ ಆ ದೆವ್ವ ಪಿಶಾಚಿ ಕಂಡಿದ್ದಿಲ್ಲ. ಅಲ್ಲಿ ಹಂಗಾಯ್ತಂತೆ ಇಲ್ಲಿ ಹಿಂಗಾಯ್ತಂತೆ ಅಂತ ಕೇಳಿದ್ ಬಿಟ್ರೆ ನನ್ನ ಎದುರಿಗೆ ಒಂದು ದೆವ್ವ ಬಂದು ಕಿರ್ಚಿದ್ದಿಲ್ಲ ನೋಡು. ತಿರುಗಿದ್ದೀನಿ, ಶಿಕಾರಿಗೆ ಹೋಗಿದ್ದೀನಿ, ಆದ್ರೂ ಈ ದೆವ್ವ ಒಂದಾದ್ರೂ ದೆವ್ವ ಕಾಣಬಾರ್ದು. ಸುಮ್ಮನೆ ಈ ತರ ಸಿನಿಮಾ ನೋಡಿ ದೆವ್ವ ಅಂದ್ರೆ ಹಿಂಗಿರುತ್ತೆ ಅನ್ಕೋಬೇಕು ಎನ್ನುತ್ತಾ ರವಿ ಮಹೇಶನ ಜೊತೆಗೆ ಹೆಜ್ಜೆ ಹಾಕ್ತಾರೆ. ದೇವರಿದೆ ಅಂದಮೇಲೆ ದೆವ್ವನ ಎಲ್ಲ ಅವರವರ ಬುಡಕ್ ಬಂದಾಗಲೇ ಗೊತ್ತಾಗೋದು ಎಂದ ಮಹೇಶ ಜೇಬಿನಿಂದ ಚೀಟಿಯೊಂದನ್ನು ತೆಗೆದು ಬೈಕ್ ದೆವ್ವನೂ ಇಲ್ಲ ಪಿಶಾಚಿನೂ ಇಲ್ಲ, ಹಂಗೇನಾದ್ರೂ ಇದ್ರೆ ನಾವೇ ದೆವ್ವ ನೋಡು ಎಂದು ರವಿ. ಅದೆಲ್ಲ ಇರಲಿ, ಆ ಕರೆಂಟಿನ ಗರಗಸ ಚೆನ್ನಾಗಿತ್ತು. ಅಂಥದಿಂದ ಸಿಕ್ಕರೆ ಈ ಗರಗಸಿಗೆ ಸೌದೆ ಮಾಡೋಕ್ಕೆ ತುಂಬ ಚೆನ್ನಾಗಿ. ಓಹೋ, ಗರಗಸ ಅನ್ನೋದು ಮನೇಲಿ ಗರಗಸ ಬಂದಾಗ ಹೋಗಿದ್ದವ ಮರಯ, ಆರ ತಗೊಂಡು ಹೋಗ್ಬೇಕು. ನಾನೀಗ ಆಶಾ ಹಾರ್ಡ್ವೇರ್ಗೆ ಮೊದಲು ಹೋಗೋದು, ನೀನು ಯಾವ ಕಡೆ ಹೋಗ್ತೀಯಾ ಎನ್ನುತ್ತಾ ಮಹೇಶ ತನ್ನ ರಾಜ್ದೂತ್ ಬೈಕ್ ಏರಿದ. ನಡಿ, ಹಾರ್ಡ್ವೇರ್ ತನಕ ನಾನು ಅಲ್ಲಿಂದ ಸಂತೆ ಬೀದಿಗೆ ಹೋಗಿ ಮನೆಗೆ ಒಂದಷ್ಟು ದಿನಸಿ ತಗೊಂಡು ಹೊರಡ್ತೀನಿ ಎಂದು ರವಿ ಬೈಕಿನ ಹಿಂದೆ ಹಾಕಿದ. ವಾರ ಪೂರ್ತಿ ತೋಟ ತೊಡಕೆಯನ್ನು ನೋಡಿಕೊಳ್ಳುತ್ತಿದ್ದ ರವಿಗೆ ಮಧ್ಯಾಹ್ನದ ಹೊತ್ತಿಗೆ ಪೇಟೆಗೆ ಬಂದು ಮಹೇಶನ ಜೊತೆಗೂಡಿ ಇಷ್ಟವಾದ ಸಿನಿಮಾ ಏನಾದರೂ ಟಾಕೀಸ್ನಲ್ಲಿದ್ದರೆ ನೋಡಿ ಪೇಟೆಯನ್ನು ತಿರುಗಿ ಪರಿಚಯದವರು ಸಿಕ್ಕರೆ ಮಾತನಾಡಿಸಿ ಕೊನೆಯಲ್ಲಿ ಕೊನೆಯ ಬಸ್ಸು ಹತ್ತಿ ಮನೆಗೆ ಹೋಗುವುದು ಹಲವು ವರ್ಷಗಳಿಂದ ನಡೆದು ಬಂದ ಅಭ್ಯಾಸ. ಮಹೇಶನನ್ನ ಬೀಳ್ಕೊಟ್ಟ ರವಿ ಅಂದು ಸಂತೆಯೆಲ್ಲ ತಿರುಗಿ ಮುಗಿಸ್ದ. ಬಿಳಿ ಪ್ಲಾಸ್ಟಿಕ್ ಚೀಲದಲ್ಲಿ ದಿನಸಿ ತುಂಬಿಸಿಕೊಂಡವನಿಗೆ ಅದಾಗಲೇ ಕೊನೆಯ ಬಸ್ಸಿಗೆ ಹೊತ್ತಾಯಿತು ಅಂತ 7 ಗಂಟೆಗೆ ಬಾಳೆಹೊನ್ನೂರು ಚಿಕ್ಕಮಗಳೂರು ಕಡೆಗೆ ಹೊರಡು ಶಾರದಾಂಬಾ ಬಸ್ಸೇ ಆ ದಾರಿಗೆ ದಿನದ ಕೊನೆಯ ಬಸ್ಸು. ಅದಾದ್ಮೇಲೆ 8:15 10 ಗಂಟೆಗೊಂದು ಸರ್ಕಾರಿ ಬಸ್ಸುಗಳಿದ್ರೂ ಅವು ಖಾಸಗಿ ಬಸ್ಸುಗಳ ಹಾಗೆ ಪ್ರತಿ ಊರಿನಲ್ಲಿ ನಿಲ್ಲಿಸದೆ ಹೋಗುವ ಎಕ್ಸ್ಪ್ರೆಸ್ ಬಸ್ಸುಗಳಾಗಿರೋದ್ರಿಂದ ಸುತ್ತಮುತ್ತಲಿನ ಊರುಗಳಿಗೆ ಈ ಖಾಸಗಿ ಬಸ್ಸುಗಳೇ ಮುಖ್ಯ. ತಡ ಆಯಿತು ಎಂದು ತೂಕದ ಚೀಲವನ್ನು ಕೈಯಲ್ಲಿ ಹಿಡಿದು ಬಿರಬಿರನೆ ಬಸ್ ನಿಲ್ದಾಣದತ್ತ ಬಂದ ರವಿಗೆ ಎಂದಿನ ದೃಶ್ಯವೇ ಕಣ್ಣೆದುರಿನಲ್ಲಿ ಇತ್ತು. ಭಾನುವಾರದ ಕೊನೆಯ ಬಸ್ಸನ್ನು ಹತ್ತೋದಂದ್ರೆ ಮುಳ್ಳಯ್ಯನಗಿರಿ ಬೆಟ್ಟವನ್ನು ಏರುವಷ್ಟೇ ಕಷ್ಟದ ಕೆಲಸ.
ಸುಮಾರು 50 ಮಂದಿ ಕೂರಲು ಆಗುವಂತಹ ಬಸ್ನಲ್ಲಿ ಅದಾಗಲೇ ಸುಮಾರು 75 ಜನ ತುಂಬಿದ್ರು. ಜನರೆಷ್ಟು ಇರುವರೋ ಅಷ್ಟೇ ಲಗೇಜ್. ಬಸ್ಸಿನೊಳಗೆ ಗಾಳಿಯೂ ಸುಳಿದಾಡಲು ಹೆದರುವಂತಿತ್ತು. ಅಂಥದ್ರಲ್ಲಿ ಅವರೆಲ್ಲರ ನಡುವೆ ತೂರಿಕೊಂಡು ಟಿಕೆಟ್ ಕೊಡೋ ಕಂಡಕ್ಟರ್ಗೆ ಮಾತ್ರ ಯಾವ ಪಾರಿತೋಷಿಕ ಕೊಟ್ಟರೂ ಕಡಿಮೆ. ರವಿಗೆ ಇದೆಲ್ಲ ಅಭ್ಯಾಸವಾಗಿದೆ. ಬಸ್ಸಿನ ಬಾಗಿಲ ಪಕ್ಕದಲ್ಲಿರೋ ಕಬ್ಬಿಣದ ಸರವನ್ನು ಹಿಡಿದು ತನ್ನೆಲ್ಲ ಬಲವನ್ನು ಬಳಸಿಕೊಂಡು ಬಸ್ಸನ್ನು ಏರಿದ. ಜನಜಂಗುಳಿಯ ನಡುವೆ ತೂರಿಕೊಂಡು ಒಳಹೋಗಿ ನಿಂತವನು ಒಂದು ನಿಟ್ಟುಸಿರು ಬಿಟ್ಟ ಉಸಿರು ಹೋಗುವುದಾದ್ರೂ ಅದೇ ಬಿಸಿಯುಸಿರು ಬಸ್ಸಿನ ಕಮಟು ವಾಸನೆಯನ್ನು ಬೆರೆಸಿಕೊಂಡು ಮತ್ತೆ ಬಂದು ರವಿಯ ಮೂಗಿಗೆ ಬಡಿಯಿತು. ಬೆವರು, ಎಲೆ ಅಡಕೆ, ಸಾರಾಯಿ, ಸಾಮಾನು ಸರಂಜಾಮುಗಳ ವಾಸನೆಯೆಲ್ಲ ಬೆರೆತ ಬಸ್ಸಿನೊಳಗಿನ ಗಾಳಿಗೆ ರಸಾಯನ ಶಾಸ್ತ್ರದಲ್ಲಿ ಇನ್ನೂ ಯಾವ ಹೆಸರೂ ಸಿಕ್ಕಿರಲು ಸಾಧ್ಯವೇ ಇಲ್ಲ. ಹೊಸಬರಾದರೆ ಆ ವಾಸನೆಗೆ ತಲೆಸುತ್ತಿ ಹೋಗುವುದು, ವಾಂತಿ ಮಾಡಿಕೊಳ್ಳುವುದು ಖಂಡಿತ. ವಾರಪೂರ್ತಿ ಮಾಡಿದ ಕೆಲಸಕ್ಕೆ ಶನಿವಾರದಂದು ಪಟವಾಡೆ ಮಾಡಿಕೊಂಡು ಭಾನುವಾರದ ಸಂತೆ ತಿರುಗಿ ಮನರಂಜನೆ ಸವಿದು ಸಂಜೆ ಹೊತ್ತಿಗೆ ಎಂದಿಗಿಂತ ತುಸು ಹೆಚ್ಚೇ ಸಾರಾಯಿ ಪ್ಯಾಕೆಟನ್ನು ಏರಿಸಿಕೊಂಡ ಪ್ರಯಾಣಿಕರೇ ಬಸ್ಸಿನಲ್ಲಿ ಹೆಚ್ಚು ಇರೋದ್ರಿಂದ ಅವರಿಗೆ ಈ ವಾಸನೆಯದ್ದಾಗಲಿ ನೂಕು ನುಗ್ಲಿಂದಾಗಲಿ ಪರಿವೇ ಇರೋದಿಲ್ಲ. ಎಲ್ಲರ ಟಿಕೆಟ್ ಆಗುವವರೆಗೂ ಬಸ್ಸು ಹೊರಡುವಂತಿಲ್ಲ. 7 ಗಂಟೆಗೆ ಹೊರಡಬೇಕಾದ ಬಸ್ಸು ಕೊನೆಗೂ ತೇಲುತ್ತಾ ಕುಲುಕುತ್ತಾ 7:20ಕ್ಕೆ ಹೊರಟಿತು. ಬಾಳೆಹೊನ್ನೂರಿನಿಂದ ರವಿಯ ಮನೆಗೆ ಸುಮಾರು 30 ನಿಮಿಷದ ದಾರಿ. ಭಾನುವಾರದ ಕೊನೆಯ ಬಸ್ಸಿಗೆ ಮಾತ್ರ ಅದು 45 ನಿಮಿಷ. ಬಸ್ಸಿನೊಳಗಿನ ಜಿಗ್ಗಲಿನಿಂದ ತಪ್ಪಿಸಿಕೊಂಡು ತಾನು ಇಳಿಯಬೇಕಿದ್ದ ನಿಲುಗಡೆಯಲ್ಲೇ ರವಿ ಇಳಿದವನಿಗೆ ಸುಧಾರಿಸಿಕೊಳ್ಳಲು ಸ್ವಲ್ಪ ಸಮಯವೇ ಹಿಡಿತು. ಚಳಿಗಾಲದ ತಣ್ಣನೆ ಗಾಳಿ ಮೂಗಿಗೆ ಬಡಿಯಲು ಅಬ್ಬಾ, ನಾನಿನ್ನೂ ಉಸಿರಾಡ್ತಿದ್ದೀನಿ ಅನಿಸ್ತು. ರಸ್ತೆಗೆ ತಾಕಿಕೊಂಡೇ ರವಿಯ ತೋಟ ಇರೋದು. ತೋಟದ ಕಾಲ್ದಾರಿಯಲ್ಲಿ ಸುಮಾರು 300 ಮೀಟರ್ ಒಳಗೆ ನಡೆದರೆ ಮನೆ ದಾರಿ ಬಂದು ರಸ್ತೆಗೆ ಸೇರುವ ಜಾಗದ ಪಕ್ಕದಲ್ಲೇ ಒಂದು ಸಣ್ಣ ಸೇತುವೆ. ಬಸ್ ನಿಲ್ಲಿಸೋದು ಹಾಗಾಗಿ ಬಸ್ಸಿಗಾಗಿ ಕಾಯುವವರಿಗೆ ಆ ಸೇತುವೆ ಕಟ್ಟೆಯೇ ತಂದು 3 ಕೊಳವೆಗಳನ್ನು ಹಾಕಿ ಕಟ್ಟಿರುವ ಸೇತುವೆಯ ಅಡಿಯಲ್ಲಿ ರವಿಯ ತೋಟದಿಂದ ಬರುವ ಸಣ್ಣ ಕೊರೆ ಸೇತುವೆಯನ್ನ ದಾಟಿ ಇನ್ನೊಂದು ಕಡೆ ಬೇಸಿಗೆಯಲ್ಲಿ ಭತ್ತಗಳು ಜೂನ್ನಲ್ಲಿ ಒಂದು ಕಡೆ ದೊಡ್ಡ ಹೊಳೆ ಹರಿಯುವ ಸದ್ದು, ಇನ್ನೊಂದು ಸಣ್ಣ ತೊರೆಯ ಸದ್ದು. ಆ ಒಪ್ಪುಗತ್ತಲಿನಲ್ಲಿ ಸೇತುವೆಯ ಕಟ್ಟೆಗೆ ಬಳಿದ ಬಿಳಿ ಬಣ್ಣವೊಂದನ್ನು ಬಿಟ್ಟರೆ ಬೇರೇನೂ ಕಾಣೋದು ಅಷ್ಟಕ್ಕಷ್ಟೇ. ಅಮಾವಾಸ್ಯೆ ಇರಬೇಕು ಅಂದುಕೊಂಡ ರವಿ ರಸ್ತೆಯನ್ನು ದಾಟಿ ಮನೆಯ ದಾರಿಯ ಕಡೆಗೆ ಹೆಜ್ಜೆ ಹಾಕುತ್ತಿದ್ದಂತೆ ಕತ್ತಲೊಳಗಿನಿಂದ ಎದೆ ನಡುಗಿಸುವಂತಹ ಗೆಜ್ಜೆಯ ಸದ್ದು ಸಟ್ಟನೆ ತೋರಿ ಬಂತು. ರವಿ ಹುಡುಕಿ ಬಿದ್ದ. ಸದ್ದು ಬಂದ ಕಡೆಗೆ ಅವನು ಹೋಗಬೇಕಿದ್ದ ಮನೆ ದಾರಿ ಕಡೆಯಿಂದಲೇ ಸದ್ದು ಬರ್ತದೆ. ಕತ್ತಲಲ್ಲಿ ಎಷ್ಟೇ ತೋಟ ಕಾಡು ಸುತ್ತಿ ಅಭ್ಯಾಸವಿತ್ತು, ಯಾವುದೇ ಮುನ್ಸೂಚನೆ ಇರದೆ ಸಟ್ಟನೆ ಕೇಳಿ ಬಂದ ಗೆಜ್ಜೆಯ ಸದ್ದು ಹಾಗೆ ರವಿ ನಡುಗಿತು. ತಕ್ಷಣವೇ ಸುಧಾರಿಸಿಕೊಂಡು ಎಂದು ಕತ್ತಲಲ್ಲೇ ಹುಡುಕಾಡ್ದ. ಈ ಸದ್ದು ರವಿಗೆ ಹೊಸದಲ್ಲ. ಅದು ದನಗಳ ಕುತ್ತಿಗೆಗೆ ಕಟ್ಟಿದ ಗೆಜ್ಜೆಯ ಸದ್ದು. ರಸ್ತೆ ಬದಿಯಲ್ಲಿ ಮೇಯುವ ದನಗಳು ನೀರಿಗಾಗಿ ಈ ಸೇತುವೆಯ ತೊರೆಯನ್ನೇ ನಂಬುತ್ತವೆ. ತೊರೆಯನ್ನು ತಲುಪಲು ಅವಕ್ಕೆ ಸೇತುವೆ ಪಕ್ಕದಲ್ಲಿ ಒಂದು ಕಾಲ್ದಾರಿ. ಅಲ್ಲಿಗೆ ನೀರನ್ನು ಕುಡಿಯಲು ಬರುವ ದನಗಳು ತೋಟವನ್ನೆಲ್ಲ ಹಾಳು ಮಾಡೋದು ದೊಡ್ಡ ತಲೆನೋವು. ಎಷ್ಟೇ ಗಟ್ಟಿಯಾದ ಬೇಲಿ ಮಾಡಿದರೂ ಎಲ್ಲಾದರೂ ಒಂದು ಗಂಡಿ ಮಾಡಿಕೊಂಡು ಒಳಗೆ ನುಗ್ಗುವ ಜಾಣತನ. ಹಗಲಿಡೀ ಮೇಯ್ದು ರಾತ್ರಿ ಕೊಟ್ಟಿಗೆ ಸೇರಬೇಕಿದ್ದ ಇವು ಕೆಲವೊಮ್ಮೆ ರಾತ್ರಿಯೆಲ್ಲ ಹೊರಗೆ ಉಳಿದು ಸಂಜೆ ಹೊತ್ತಿಗೆ ನೀರನ್ನು ಕುಡಿಯಲು ತೊರೆಗೆ ಬಂದು ಅಲ್ಲಿಯೇ ಸುತ್ತಮುತ್ತ ಓಡಾಡಿಕೊಂಡಿದ್ದು ಕತ್ತಲಾದ ಮೇಲೆ ತೋಟಕ್ಕೆ ನುಗ್ಗಿದ್ರೆ ಬಾಳೆಗಿಡ, ಶುಂಠಿ, ಅಡಿಕೆ ಸಸಿಗಳಿಗೆ ಕಂಟಕ ಬಂತು ಅಂತಲೇ ಲೆಕ್ಕ. ಇದನ್ನ ಓಡಿಸದೇ ಇದ್ರೆ ತೋಟಕ್ಕೆ ನುಗ್ಗೋದು ಖಂಡಿತ ಎಂದುಕೊಂಡ ರವಿ ದನ ನಿಂತಿದ್ದ ಜಾಗವನ್ನ ಕತ್ತಲಲ್ಲೇ ಗುರುತಿಸೋಕೆ ನೋಡಿದ. ಬಿಳಿ ಸೇತುವೆ ಕಟ್ಟೆಯ ಹತ್ತಿರದಲ್ಲಿ ಉಸಿರು ಬಿಡ್ತಾ ಹಗಲಿಡೀ ಮೇಯ್ದ ಹುಲ್ಲನ್ನ ಮೆಲುಕಾಕ್ತಾ ಬಾಲವನ್ನ ಬೀಸಿ ಬೆನ್ನಿಗೆ ಬಡಿದುಕೊಳ್ಳುತ್ತಿರುವಂತೆ ಕಣ್ಣಿಗೆ ಕಾಣಿತು. ತೋಟಕ್ಕೆ ನುಗ್ಗಿ ತೊಂದರೆ ಕೊಡುವ ಈ ದನಗಳ ಮೇಲೆ ಮೊದಲೇ ಸಿಕ್ತಿದ್ದ ರವಿಗೆ ನಿನ್ನ ಮನೆ ಹಾಳಾಗ ಕತ್ಲಾದ ಮೇಲೆ ಕೊಟ್ಟಿಗೆಗೆ ಹೋಗಿ ಸಾಯಕ್ಕಾಗಲ್ವಾ?
ನಿಮ್ ಹಿಂಡಿಗೆ ಹೈ ಹೈ ನಡಿ ಇನ್ನು ಹುಲಿ ಮುರಿಯ ಎಂದು ದನದ ಕಡೆ ಒಂದು ಕೈ ಬೀಸಿ ಹೊಡೆಯುವಂತೆ ಮಾಡಿದ. ಮಾಯ ಕಣ್ಣು ಮಿಟುಕಿಸುವಷ್ಟರಲ್ಲಿ ಅಲ್ಲಿದ್ದ ದನ ಇಲ್ಲ. ಶಬ್ದ, ಹೆಜ್ಜೆ ಸತ್ತು ಇಲ್ಲ. ದನದ ಉಸಿರಾಟದ ಸತ್ತು ಇದೆ ಅಂತ ಈಗಷ್ಟೇ ಇತ್ತಲ್ಲ ಇದೆ, ಎಲ್ಲ ಹಾಳಾಗೋಯ್ತು. ಗೆಜ್ಜೆ ಸದ್ದು ಅಷ್ಟು ಚೆನ್ನಾಗಿ ಕೇಳಿಸ್ತಾ ಇತ್ತು. ಬಾಲ ಬೀಸ್ಕೊಂಡು ಇಲ್ಲೇ ಇತ್ತು ತಾನೆ. ರವಿ ಮನಸ್ಸಿನಲ್ಲಿ ಕಣ್ಣನ್ನು ಮುಚ್ಚಿಕೊಂಡು ಮತ್ತದೇ ಸದ್ದು ಚಿಮ್ಮಿತು. ರವಿಯ ಎದೆ ಛಲ್ ಎಂದು ಮೈ ನಡುಗಿತು. ನೋಡಿದ್ರೆ ದನ ಅಲ್ಲೇ ಇದೆ. ಬಾಲವನ್ನ ಬೀಸಿ ಬೆನ್ನಿಗೆ ಬಡಿದುಕೊಳ್ತಾ ಹಾಗೇ ನಿಂತಿದೆ. ಅದು ಕುತ್ತಿಗೆ ಅಲುಗಾಡಿಸಿದಂತೆ ಗೆಜ್ಜೆ ಸದ್ದು ಬರುತ್ತಾನೇ ಇದೆ. ಹಾಗಿದ್ರೆ ಆಗ ಮಾಯ ಆಗಿದ್ದ. ಸ್ವಲ್ಪ ಹೊತ್ತು ಗೆಜ್ಜೆ ಸದ್ದೆ ಕೇಳಲಿಲ್ವಲ್ಲ? ಇಲ್ಲ ಅನ್ಸುತ್ತೆ. ಇದಕ್ಕೆ 4 ಬಾರಿಸಿಯೇ ಓಡಿಸ್ಬೇಕನ್ನು ಎಂದುಕೊಂಡು ಕೈಯಲ್ಲಿದ್ದ ತೆಗಸಿ ಚೀಲಾನ ಸೇತುವೆ ಕಟ್ಟೆ ಗೆಜ್ಜೆ ಸದ್ದು. ಆ ಕತ್ತಲಲ್ಲಿ ದನದ ರೂಪ ಅಂದಾಜಿಗೆ ಕಂಡಾಗ ಆಯಿತು. ಬಾಲ ಪಡೆದುಕೊಳ್ಳುವ ಸದ್ದಿನ ಕಡೆ ಆ ಕತ್ತಲಿನಲ್ಲೇ ಕೈ ಬೀಸಿ ದನದ ಬೆನ್ನಿಗೆ ಹೊಡೆಯೋದಕ್ಕೆ ಹೈ ಹೈ ಕೊಟ್ಟಿಗೆ ಹೋಗಿ ಸಾಯಿ ಎಂದು ಜೋರಾಗಿ ದನದ ಬೆನ್ನಿಗೆ ಒಂದು ಬಾರಿಸ್ದ. ಬೆನ್ನಿಗೆ ಪೆಟ್ಟು ಬಿದ್ದ ಕೂಡಲೇ ಆ ದನ ಆ ಎಂದು ಹೆಣ್ಣೊಬ್ಬಳು ಗಿಟಾರನ್ನು ಕಿರಿಚುವ ಹಾಗೆ ಕೂಗಿತು. ರವಿಗೆ ತಂಗ ಬಾರಿಸಿದ್ರೆ ಕೂಗೋದಿಲ್ಲ, ಕೂಗಿದ್ರು ಮತ್ತೊಮ್ಮೆ ಬೆನ್ನಿಗೆ ಬಾರಿಸಿದ. ಈ ಸಲ ಅದು ಕಿರುಚಿದ್ದು ಅನಿಸ್ತು. ಎದೆಯ ಮೂಲೆಯಲ್ಲಿದ್ದ ದಿಗಿಲಿನ ಕಿಡಿ ದಗ್ಗನೆ ಉರಿದು ನಿಂತಲ್ಲೇ ಮೈ ಬೆವರಿ ಎದೆ ಬಡಿತ ಏರ್ತು. ಕೈ ಕಾಲುಗಳು ನಡುಗಿದವು. ವಿಚಿತ್ರ ಕೂಗು ಕಿವಿಯಲ್ಲಿ ಇನ್ನೂ ಇಂತಹ ರೋಚಕ ಮತ್ತು ಹಾರರ್ ಕಥೆಗಳನ್ನು ಕೇಳಲು ಅರಿವು ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನೆಲ್ನ ಹಿಂದೆ ಸಬ್ಸ್ಕ್ರೈಬ್ ಮಾಡಿ.